ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ DR ಬೆಂಗಳೂರು TV. ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಿಖರ ಸುದ್ದಿಗೆ ಇನ್ನೊಂದು ಹೆಸರು DR ಬೆಂಗಳೂರು TV ನ್ಯೂಸ್ ಚಾನಲ್. ಇದೇ ಗ್ರಾಮ ಸರ್, ಇಲ್ಲಿ ಶಾಸಕರು ಬಂದಿದ್ದರು. ಅವರು ಕೂಡ ಬಂದು ತಹಸೀಲ್ದಾರಿಗೆ ಹೇಳಿದ್ದಾರೆ, ಜಂಟಿ ಸರ್ವೆ ಮಾಡಿಸಿ ಅರಣ್ಯ ಮತ್ತು ಗ್ರಾಮ ಎರಡು ಸೇರಿಸಿ ತಹಸೀಲ್ದಾರ್ ಮತ್ತು ಅರಣ್ಯದಾರು ಇಬ್ಬರು ಸೇರಿ ಜಂಟಿ ಸರ್ವೆ ಮಾಡಿಸಿ ಇದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದರು. ಆದರೂ ಕೂಡ ಇವರು ಅರಣ್ಯದವರು ಬರ್ತಾ ಇಲ್ಲ. ಯಾಕೆಂದ್ರೆ ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ. ಅಲ್ಲಿ 20-30 ವರ್ಷದಿಂದ ನೋಡಿ ಕೆರೆ ಇದೆ, ಇಲ್ಲಿ HLಗೂ ಹೋಗ್ತೀವಿ, ನಮ್ಮ ಜಮೀನುಗಳು ಕೆರೆಗಳಿಗೂ ಹೋಗಿದ್ದಾವೆ. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಗಿಡಗಳು ಕಿತ್ಕೊಂಡು ಅನುಭವ ಮಾಡ್ತಾ ಇದ್ದು. ಆದರೂ ಕೂಡ ಇವರು ಅರಣ್ಯ ಇಲಾಖೆಯವರು ತುಂಬ ಕಿರಿಕ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲೇನು ಉಳುಮೆ ಮಾಡೋಕ್ಕಾಗಿಲ್ಲ. ಇದು ದಯವಿಟ್ಟು ಇದನ್ನು ಒಂದೇನಪ್ಪ ಅಂದರೆ ಶಾಸಕರ ಗಮನಕ್ಕೂ ನಾವು ಹೇಳ್ತಾ ಇದ್ದೀವಿ, ತಹಸೀಲ್ದಾರ್ ಗಮನಕ್ಕೂ ಹೇಳ್ತಾ ಇದ್ದೀವಿ. ಜಂಟಿ ಸರ್ವೆ ಮಾಡಿಸಿ ಅವ್ರದ್ದು ಎಷ್ಟಿದೆ ಅವ್ರು ತಗೊಂಬಿಡ್ಲಿ. ಎಷ್ಟೋ ಒಂದು 50 ಎಕರೆನ ಅವ್ರಿಗೆ ಆಗಿದೆ. 231 ಎಕರೆ, ಇದು 156 ಸರ್ವೆ ನಂಬರ್ ಇರೋದು. ದಯವಿಟ್ಟು ಜನಗಳಿಗೆ ಯಾವುದೇ ರೈತರುಗಳಿಗೆ ತೊಂದರೆ ಮಾಡ್ದಂಗೆ ಅವರು ನಮ್ಗೆ ಅನುಭವ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮಾಧ್ಯಮದ ಮುಖಾಂತರ ನಾವು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ತುಂಬ ಉಗ್ರ ಹೋರಾಟ ಮಾಡ್ತೀವಿ ನಾವು. ಇಲ್ಲೇ ವಿಷಯ ಕೊಡೋದು, ಇಲ್ಲೇ ಸಹಾಯಕ್ಕೂ ನಾವು ಇದು ಮಾಡೋದಿಲ್ಲ, ಹಿಂಜೋಗೋದಿಲ್ಲ. ಯಾಕೆಂದರೆ ಇವತ್ತಿಂದ ಹೋರಾಟ ನಮ್ಮದು ಮುಂದುವರಿಯಿತು ಸರ್. ಮಾರಶೆಟ್ಟಳ್ಳಿ ಗ್ರಾಮದ ಸರ್ವೆ ನಂಬರು 156, 159 ಇಲ್ಲಿ ರೈತರಿಗೆ ಭಾರಿ ಅನ್ಯಾಯ ಮಾಡ್ತಾಯಿದೆ ಫಾರೆಸ್ಟ್ ಇಲಾಖೆಯರು. ಯಾಕೆ ಅಂತಂದರೆ ಇಲ್ಲಿ ಈ 2 ಸರ್ವೆ ನಂಬರಲ್ಲಿ ಮಾದಿಗರು ಮತ್ತು ನಾಯಕ ಜನಾಂಗದವರು ಉಳುಮೆ ಮಾಡ್ತಾ ಇದ್ದಾರೆ. ಇದೊಂದೇ ಒಂದು ಕಾರಣ ಇಟ್ಕೊಂಡು ಏನೋ ಗೊತ್ತಿಲ್ಲ ಅಧಿಕಾರಿಗಳು. ಈ ಜನ ಕಂಡ್ರೆ ಆಗ್ತಾ ಇಲ್ಲ ಅವ್ರಿಗೆ. ಈಗ ನಮಗೆ ಸ್ವಾತಂತ್ರ್ಯ ಹಕ್ಕಿಲ್ವಾ, ಭೂಮಿ ಪಡೆಯೋ ಹಕ್ಕಿಲ್ವಾ, ಏನಕ್ಕೆ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ? ಈಗ ಸರ್ಕಾರದಿಂದ ಬರೋಂಥ ಯೋಜನೆಗಳನ್ನ ಪಡೆಯಂಗಿಲ್ವಾ? ಹಾಗಾಗಿ ಸರ್ಕಾರದಿಂದ ನಮಗೆ ಫಾರೆಸ್ಟ್ ಇಲಾಖೆಯವರು ಯಾವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ. 4-5 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಒಳಕ್ಕೆ ನಾವು ಗೇಮ್ ಮಾಡೋಕೆ ಬಂದರೆ ನೀವು ಬರ್ಕೊಡ್ದು ಕೇಸ್ ಹಾಕ್ತೀವಿ, ಟ್ಯಾಕ್ಟ್ರಿ ಸೀಸ್ ಮಾಡ್ತೀವಿ ಅಂತಾರೆ. ಇವತ್ತು ದನ ಕರ ಎಲ್ಲಿದ್ದಾವೆ? ಟ್ಯಾಕ್ಟ್ರಿ ತರ್ಬೇಕು ನಾವು ಉಳುಮೆ ಮಾಡೋಕ್ಕೆ ಅಂತ. ಇವತ್ತು 45 ವರ್ಷದಿಂದ ಅನುಭವ ಮಾಡ್ಕೊಂಬಂದಿರೋ 28 ಕುಟುಂಬದವರಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಏನಾರ ಮೊನ್ನೆ ಬಂದು ಇದೇ ನರಸಿಂಹಮೂರ್ತಿ ಅಂತೇಳಿ ಫಾರೆಸ್ಟ್ರು ಬಂದಿದ್ರು. ನಾಳೆ ಎಲ್ಲ ಭಾನುವಾರ ರಜೆ ಐತಿ ಇವತ್ತು. ನಾಳೆ ಎಲ್ಲರೂ DF ರೇಂಜರು ಎಲ್ಲರನ್ನೂ ಕರ್ಕೊಂಬಂದು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಒಂದ್ಸತಿ ಹೇಳಿರು. ಮತ್ತೆ ನಾವೇನಂದ್ರೆ ಸಹ ನೀವು ಬರಲಿಲ್ಲ ಅಂದ್ರೆ ನಾವು ಅನುಭವ ಮಾಡೇ ಮಾಡ್ತೀವಿ ಅಂತ ನಾವು ಷರತ್ತು ಹಾಕ್ತೇವೆ ನೆನ್ನೆನೇ. ಅವಾಗ ಹಂಗನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಗಿಡ ಕಡಿದ್ರೆ ನಿಮ್ಮನ್ನೆಲ್ಲರನ್ನೂ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತೀವಿ ನಾವು ಅರಣ್ಯ ಇಲಾಖೆಯಲ್ಲಿ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಏನು ಮಾಡಿಕೊಡ್ದು. ಇವತ್ತು ಭಾನುವಾರ ಏನು ಮಾಡಬೇಡಿ, ಶಾಮಿಯಾನು ಸಹ ಹಾಕಬೇಡಿ ಅಂತೇಳಿ ಅವ್ರು ಕಂಡೀಷನ್ ಹಾಕಿದ್ರು. ನಾವು ಏನಾರು ಆಗಲಿ ಅಂತೇಳಿ ಶಾಮಿಯಾನ ಹಾಕೊಂಡು ಇಲ್ಲೇ ಸತ್ಯಾಗ್ರಹ ಹುಡ್ಕೊಂಡು ರಾತ್ರಿನೂ ಇಲ್ಲೇ ಇದ್ದು ನಾವು. ಆದರೆ ಇವತ್ತು ಬರ್ತೀನಿ ಅಂತ ಹೇಳಿದರು. ರೇಂಜರು ಫೋನ್ ಹಾಕಿ ನಾನೇ ಫೋನ್ ಮಾಡಿದೆ, ಇನ್ನು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿದ್ರು ರೇಂಜರು. ಸೋಮಣ್ಣವ್ರು ಬರ್ತಾ ಇದ್ದಾರೆ, 10 ಕಡೆ ಹೋಗ್ತೀನಿ ಅಂತ ಹೋಯ್ರು, ಬಂದಿಲ್ಲ ಇಲ್ಲಿಗೆ. ಈ ತಾಲೂಕು ಕಡಬ ಹೋಬಳಿ ಮಾರಶೆಟ್ಟಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 156ರಲ್ಲಿ ನಮ್ಮ ತಾತ ಮುತ್ತಾತಿರ ಕಾಲದಿಂದ 25-30 ಜನ ಉಳುಮೆ ಮಾಡ್ಕೊಂಡು ಬಂದಿದ್ವಿ. 2018ನೇ ಇಸ್ವಿಲಿ ಬಗರುಕುಂ ಕಮಿಟಿಯಿಂದ ನಮಗೆಲ್ಲ ಮಂಜೂರಾಗೈತಿ. ಆವಾಗಲೂ ಅರಣ್ಯ ಇಲಾಖೆ ತಕರಾರು ಮಾಡಿದೆವು. ಆವಾಗ ಖುದ್ದು ಶಾಸಕರೇ ಇದೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯವ್ರನ್ನೂ ಕರೆಸಿ ಅವರೇ ಖುದ್ದಾಗಿ ಸರ್ವೆ ಸ್ಕೆಚ್ ಎಲ್ಲದನ್ನು ಮಾಡೋಕ್ಕೆ ಹೇಳಿ ಗೌರ್ಮೆಂಟ್ ಸರ್ವೇರ್ ಬಂದು ಸರ್ವೆ ಸ್ಕೆಚ್ ಮಾಡಿ ಎಲ್ರಿಗೂ ಬಗರುಕುಂ ಕಮಿಟಿಯಿಂದ ಮಂಜೂರಾಗೈತಿ. ಎಲ್ಲರೂ 28 ಜನ ಕಿಮ್ಮತ್ತು ಕಟ್ಟಿದ್ವಿ ಸರ್ಕಾರಕ್ಕೆ. ಇವಾಗ 2018ರಲ್ಲಿ ಮಂಜೂರಾದ್ಮೇಲೆ ಅರಣ್ಯ ಇಲಾಖೆಯವರು ಇದು ನಮ್ಮದು ಏಕಾಏಕಿ ಯಾರೋ ಒಬ್ಬರು ರೈತರು ಬರ್ತಾರೆ, ಇದು ನಮ್ಮದು, ನೀನು ಯಾರು ಇಲ್ಲಿಗೆ ಬಂದರೆ ನೀನು ಒಳಗೆ ಹಾಕ್ಸ್ಬಿಡ್ತೀನಿ, ಹಂಗೆ ಎಲ್ಲರನ್ನೂ ಎದುರಿಸಿ 8 ವರ್ಷದಿಂದ ಹಿಂಗೆ ಮುಂದಕ್ಕೆ ತಳ್ಕೊಂಬಂದವ್ರಿ. ಇವತ್ತು ಏಕಾಏಕಿ ಅವರೇ ಗುಂಡಿ ತೆಗೆದು ಈ ನಮ್ಮದೇ ಸರ್ವೆ ಸ್ಕೆಚ್ ಆಗಿರೋ ಜಮೀನಿಗೆ, ಮಂಜೂರಾಗಿರೋ ಜಮೀನಿಗೆ, ಸರ್ಕಾರದಿಂದ ಆಗಿರೋ ಜಮೀನಿಗೆ ಅವರೇ ಗುಂಡಿ ತೆಗೆದು ಸಸಿ ಇಡಕ್ಕೆ ಬಂದವ್ರಿ. ಕೇಳಿದ್ರೆ ಇಲ್ಲ ನಮ್ದು ಇದು, ನಿಮಗೆ ಸುಮ್ಮನೆ ಮಂಜೂರು ಕೊಟ್ಟವ್ರೆ, ಗಿಡ ಬೆಳೆಸಿದ್ರ ಅಂತ ಹೇಳ್ತಾರೆ. 2018ರಿಂದ ಇಲ್ಲಿವರೆಗೂ ಇದ್ರೊಳಗೆ ಒಬ್ರನ್ನ ಬರೋಕ್ಕೆ ಬಿಟ್ಟಿಲ್ಲ. ಗಿಡ ಬೆಳೆದ ಏನು ಬೆಳೀತದೆ? ಫಾರೆಸ್ಟ್ನವ್ರು ಹೇಳ್ತಾರೆ ನಮಗೆ ಕಾನೂನು ಐತೆ, ಗಿಡ ಬೆಳೆದ್ರೆ ಆ ಜಾಗ ನಮ್ಮದು, ಇನ್ನು 5 ವರ್ಷ ಬಿಟ್ಟರೆ ಮರ ಆಗುತ್ತದು. ಅವತ್ತು ಇವ್ರು ನಮ್ಮದು ಅಂತ ಬಿಡ್ತಾರ? ಇವಾಗ ನಾವು ಹೇಳ್ತಿರೋದು ಇಷ್ಟೇ, ಇವತ್ತಿಂದ ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ. ಒಂದು ಇಲ್ಲ ತಹಶೀಲ್ದಾರ್ ಸ್ಥಳಕ್ಕೆ ಬರಲಿ, ಶಾಸಕರು ಬರಲಿ, ಅರಣ್ಯ ಇಲಾಖೆ ಯಾರು ಅಧಿಕಾರಿಗಳವರು ಎಲ್ಲರೂ ಖುದ್ದಾಗಿ ಸ್ಥಳಕ್ಕೆ ಬರಲಿ. ನಮ್ದು ಏನೈತೆ ನಮ್ಮ ಜಾಗ ಬಿಟ್ಟು ಅವ್ರದ್ದು 1 ಇಂಚ್ ಜಾಗ ಬೇಡ. ನಮ್ದೇನು ದಾಖಲೆ ಪ್ರಕಾರ ನಮ್ಗೇನೈತೆ ಅಷ್ಟು ಬಿಡಿಸ್ಕೊಡ್ಬೇಕು. ಅಧಿಕಾರಿಗಳು ನಾವು ನಿನ್ನೆಯಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಿನ್ನೆ ಬಂದು ಏನಂದ್ರೆ ಸರ್ ಭಾನುವಾರ ಇವತ್ತು ಯಾರು ಬರೋಕ್ಕಾಗಲ್ಲ, ನಾಳೆ ಒಂದಿನ ಟೈಮ್ ಕೊಡಿ, ನಾಳೆ ಎಲ್ಲರೂ ಬಂದುಬಿಡ್ತಾರೆ 10ವರೆಗೆ ಅಂತ ಹೇಳಿದ್ರು. ನಾಳೆ ಬೆಳಗ್ಗೆ 1 ಗಂಟೆ ಆಗೈತೆ, ಯಾವುದೇ ಒಬ್ಬ ಅಧಿಕಾರಿ ಬಂದಿಲ್ಲ ಇಲ್ಲಿವರೆಗೂ. ಈ ನಾವೇನು ಇದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ. ನಾವು ಏಕಾಏಕಿ ಗಿಡ ಕೇಳ್ತೀವಿ,
ಏನಾದ್ರು ಬಂದು ಕೇಳಿದ್ರೆ ಅದಕ್ಕೆಲ್ಲ ಅರಣ್ಯ ಇಲಾಖೆ ಯಾರಿಗೆ ಏನೇ ತೊಂದರೆ ಆದ್ರೆ ಇದಕ್ಕೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ.